ಫೇಸ್ ನಾರ್ಮಲ್ಲು, ಹಾರ್ಟ್ ನಾರ್ಮಲ್ಲು, ಆ್ಯಂಡ್ ಯೂರಿನ್ ಟ್ರ್ಯಾಕ್ ನಾರ್ಮಲ್, ಪ್ರತಿಯೊಂದು ಕೂಡ ನಾರ್ಮಲ್ ಇದೆ. ಆ್ಯಂಡ್ ಅನಮಲಿ ಸ್ಕ್ಯಾನಿಂಗ್ ಆಲ್ಮೋಸ್ಟು ಫ್ಯಾಮಿಲಿ ಮೆಂಬರ್ಸ್ನು ಕೂಡ ಕರ್ಕೊಂಡು ಎಲ್ಲ ಬೇಬಿ ಪಾರ್ಟ್ಸ್ ಏನಿದೆ ಅದನ್ನೆಲ್ಲ ತೋರಿಸ್ತಾರೆ. ಕಾನೂನು ಪ್ರಕಾರ ಅದಕ್ಕೆ ಏನಪ್ಪ ಪರ್ಮಿಷನ್ ಇದೆ. ಯಾಕಂದರೆ ಅನಮಲಿ ಸ್ಕ್ಯಾನಿಂಗಲ್ಲಿ ಅಂದರೆ ರಿಲೇಟೆಡ್ ಅಪ್ಪ ಅಮ್ಮ ಅಥವಾ ಹಸ್ಬೆಂಡ್ ಸ್ಕ್ಯಾನಿಂಗ್ ಸೆಂಟರ್ ಅಲೋ ಮಾಡ್ಕೋತಾರೆ. ಆ್ಯಂಡ್ ಎಲ್ಲನೂ ಕೂಡ ಪಾಪುದು ಬೆಳವಣಿಗೆ ಯಾವ ಥರ ಆಗ್ತದೆ ಏನು ಅಂತ ಅವ್ರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಸ್ಕ್ಯಾನಿಂಗಲ್ಲೂ ಕೂಡ ತೋರಿಸ್ತಾರೆ ಮಗು ಯಾವ ಥರ ಇದೆ ಏನು ಅಂತ. ಇದರಲ್ಲೂ ಕೂಡ ಪ್ರತಿಯೊಂದು ಕೂಡ ನಾರ್ಮಲ್ ಇದೆ. ಆ್ಯಂಡ್ ಫುಲ್ಲು ಡೀಟೇಲಿಗೆ ಕೊಡ್ತಾರೆ ಅನಮಲಿ ಸ್ಕ್ಯಾನಿಂಗು. ಇದರಲ್ಲಿ ಹಾರ್ಟ್ ಬೀಟ್ ಆಗಿರ್ಬೋದು, ಬೇಬಿದು ಬೋನ್ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾರ್ಮಲ್ ಇದೆ. ಇವಾಗ 3 ಸ್ಕ್ಯಾನಿಂಗ್ ಆಗಿದೆ ನನಗೆ. 3 ಸ್ಕ್ಯಾನಿಂಗು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಫುಲ್ಲು ನಾರ್ಮಲೇ ಇದೆ. ಆ್ಯಂಡ್ ಬ್ಲಡ್ ಟೆಸ್ಟ್ಗೆ ಬರೋದಾಯಿತು ಅಂತಂದರೆ, ನನಗೆ ಸ್ಟಾರ್ಟಿಂಗು ಮಾಡಿಸಿದಾಗ ಬ್ಲಡ್ ಟೆಸ್ಟಲ್ಲಿ HP ಕಮ್ಮಿ ಇತ್ತು ಆ್ಯಂಡ್ 7.5 ಇತ್ತು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗಲ್ಲಿ. ಅದಾದಮೇಲೆ ನನಗೆ ಮೆಡಿಷನ್ ಅದೆಲ್ಲ ತಗೊಂಡ್ಮೇಲೆ ಇನ್ಕ್ರೀಸ್ ಆಯಿತು. ಒಂದು NT ಸ್ಕ್ಯಾನಿಂಗ್ ಮಾಡಿಸೋ ಅಷ್ಟರಲ್ಲಿ 10 ಆಗಿತ್ತು. ಆ್ಯಂಡ್ ನನಗೆ ಜಾಸ್ತಿ ಸಿಮ್ಟಮ್ಸ್ ಏನಪ್ಪ ಇತ್ತು ಅಂತಂದರೆ, ಜಾಸ್ತಿ ವಾಮಿಟಿಂಗು. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ 4 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಫುಲ್ಲು ವಾಮಿಟಿಂಗು. ನಾನು ರೈಸ್ ಐಟಮ್ ಅಂತೂ ಏನೂ ತಿಂದೇ ಇಲ್ಲ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಲಿಕ್ವಿಡ್ ಐಟಮ್ ಅಷ್ಟೇ ತಿಂತಾಯಿದ್ದು. ಅಷ್ಟು ವಾಮಿಟು, ಊಟ ಅಂತೂ ಸೇರ್ತಾನೆ ಇರಲಿಲ್ಲ. ತಲೆ ಸುತ್ತು, ವಾಮಿಟು, ಯಾವಾಗ ನೋಡಿದ್ರು ಮೂಡ್ ಸ್ವಿಂಗ್ಸ್. ಇವಾಗ ನಗ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಸೆಕೆಂಡ್ಗೆ ಹಳು ಬಂದ್ಬಿಡೋದು. ಆ ಥರ ನಮ್ಮ ಇತಾ ಬೇಬಿಲಿ ಏನಿತ್ತು ಡಿಟ್ಟು ಅಪೋಸಿಟ್ ಇತ್ತು. ನನಗೆ ಯಾಕಾದರೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ಬಿಡ್ತಪ್ಪ ಅನ್ನೋ ರೇಂಜ್ಗೆ ಫೀಲ್ ಬರ್ಸ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಆ ರೇಂಜ್ಗಿತ್ತು ಫೀಲು. ಒಂದು 4 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ನಾನು ಅದೇ ಮೈಂಡ್ ಥಿಂಕಿಂಗ್ ಇದ್ದೆ ಆ್ಯಂಡ್ ಅದೇ ಮೂಡಲ್ಲಿದ್ದೆ. ಅಷ್ಟು ದಿನ ನಾನು ಅಮ್ಮನ ಮನೇಲೇ ರೆಸ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಅಂಗಡಿಗೂ ಕೂಡ ಹೋಗ್ತಾ ಇರಲಿಲ್ಲ. ಮದನ್ ಇದ್ದಿದ್ದಕ್ಕೆ ಮದನ್ ಮೇಂಟೈನ್ ಮಾಡ್ಕೋತಾ ಇದ್ದೆ. ಈ ಥರ ಇತ್ತು ಸಿಮ್ಟಮ್ಸ್ ಅಂತೂ ಹೆವಿ. ಈ ಥರ ಮೊದಲನೇ ಪ್ರೆಗ್ನೆನ್ಸಿಗೆ ಇದಕ್ಕೂ ಡಿಟ್ ಅಪೋಸಿಟ್ ಇತ್ತು. ಬ್ಲಡ್ ಟೆಸ್ಟಿಗೆ ಬಂತು ಅಂತಂದರೆ ಎಲ್ಲ ನಾರ್ಮಲ್ ಇತ್ತು. ಹಿಮೋಗ್ಲೋಬಿನ್ ಒಂದು ಕಮ್ಮಿ ಇತ್ತು ಅಷ್ಟೇ. ಆ್ಯಂಡ್ ಮೊದಲನೇ ಅದೇ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ANC ಪ್ರೊಫೈಲ್ ಮಾಡ್ತಾರಲ್ವಾ, ಅದೆಲ್ಲ ಪ್ರತಿಯೊಂದು ನಾರ್ಮಲ್ ಇತ್ತು. ನನಗೆ NT ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ ಟೈಮಲ್ಲೂ ಕೂಡ ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಆ್ಯಂಡ್ ಯೂರಿನ್ ಇನ್ಫೆಕ್ಷನ್ ಹೆಂಗೆ ಗೊತ್ತಾಯಿತು ನನಗೆ ಅಂತಂದರೆ, ಈಚಿಂಗ್ ಬರುವಂಥದ್ದಾಗಿರ್ಬೋದು, ಹೊಟ್ಟೆ ನೋವು ಬರುವಂಥದ್ದಾಗಿರ್ಬೋದು, ಇದೆಲ್ಲ ಆಗ್ತಾಯಿತ್ತು. ಆವಾಗ ನಾನು ಡಾಕ್ಟರು ಯೂರಿನ್ ರೊಟೀನ್ನ ಮಾಡಿಸಿದ್ರು. ಆವಾಗ ಯೂರಿನ್ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾಯಿತು. ಅದಕ್ಕೂ ಕೂಡ ಮೆಡಿಷನ್ ತೊಗೊಂಡ್ಮೇಲೆ ಒಂದು 15 ಡೇಸಲ್ಲೆಲ್ಲ ಕ್ಲಿಯರ್ ಆಯಿತು. ಆ್ಯಂಡ್ ಯೂರಿನ್ ಇನ್ಫೆಕ್ಷನ್ ಆಗೋದು ಇಟ್ಸ್ ಕಾಮನ್. ಅಂದರೆ ಪ್ರೆಗ್ನೆನ್ಸಿನಲ್ಲಿ ಅಂದರೆ 3 ಮಂತ್ಸು, 4 ಮಂತ್ಸು, 5 ಮಂತ್ಸ್ ಸಮಥಿಂಗ್ ಈ ಥರ ಇದ್ದಾಗ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕು ಆ ಟೈಮಲ್ಲಿ. ಏನಾದರೂ ಆ ಥರ ಏನಾದ್ರು ನಮಗೆ ಸಿಮ್ಟಮ್ಸ್ ಬಂತು ಅಂತಂದರೆ ಡಾಕ್ಟರ್ ಹತ್ರ ಹೋಗಿ ಓಪನ್ ಅಪ್ ಆಗಿ ಹೇಳ್ಕೊಂಡು ಅದಕ್ಕೆ ಮೆಡಿಷನ್ ತೊಗೊಂಡ್ರೆ ಕ್ಲಿಯರ್ ಆಗುತ್ತೆ. ಅದೇನೋ ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ. ಸೊ ನನಗೆ ಅದು 4 ಮಂತ್ಸ್ ಅನಿಸಿದ್ದಾಗ ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಗೈಸ್ ಇನ್ನೊಂದು ಹೇಳ್ಬೇಕು ಅಂದರೆ, ನನ್ನ ಇದರಲ್ಲಿ ಹಿಮೋಗ್ಲೋಬಿನ್ ಒಂದು ಕಮ್ಮಿ ಇದೆ ಆ್ಯಂಡ್ BP ಒಂದು ಸ್ವಲ್ಪ ಲೋ ಬರ್ತಾ ಇದೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. BP ಲೋ ಬರ್ತಿರೋದು ಏನಕ್ಕಪ್ಪ ಅಂದರೆ, ನನ್ನ ಈ ವರ್ಕ್ ಪ್ರೆಷರಿಂದ ಕೆಲವೊಂದು ಸಲ ಅಂಗಡಿಲಿ ಇರ್ತೇನೆ ಆ್ಯಂಡ್ ನನ್ನ ವೀಡಿಯೋಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಇದು ಎಲ್ಲಾದರೂ ಪ್ರೆಷರು ಆ್ಯಂಡ್ ಫ್ಯಾಮಿಲಿ ಪ್ರಾಬ್ಲಮ್ಸ್, ಇದೆಲ್ಲದರೂ ಪ್ರೆಷರಿಂದ ನನ್ನ BP ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಆ್ಯಂಡ್ ಇವಾಗ ಪ್ರೆಸೆಂಟು ಕೂಡ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಆದಷ್ಟು ಕೂಲಾಗಿ ಹ್ಯಾಂಡಲ್ ಮಾಡ್ತು ಅಂದರೆ ಇದೂ ಕೂಡ ಪ್ರಾಬ್ಲಮ್ಮೇ ಅಲ್ಲ. ನಾನು ಆದಷ್ಟು ಫುಡ್ಡಲ್ಲೂ ಮೇಂಟೈನ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೆಡಿಷನ್ನು ಕೂಡ ಇದಕ್ಕೆ ಯಾವುದೇ ರೀತಿ ಮೆಡಿಷನ್ ಕೊಟ್ಟಿಲ್ಲ ಡಾಕ್ಟರ್, ನೀಡಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ BP ಲೋ ಆಗೋದು ಇಟ್ಸ್ ಕಾಮನ್, ಬಟ್ ಜಾಸ್ತಿ ಲೋ ಆಗೋದು ಡೇಂಜರೇ. ಬಟ್ 10-20 ಡಿಫ್ರೆನ್ಸ್ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ನಾವೇನು ಸ್ವಲ್ಪ ಫುಡ್ಡಲ್ಲಿ ಮೇಂಟೆನೆನ್ಸ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಒಂದು ಸ್ವಲ್ಪ ಹೈಪರ್ ಟೆನ್ಷನ್ ಮಾಡ್ಕೊಳ್ಳೋದಂತೆ ಕೂಲಾಗಿ ಹ್ಯಾಂಡಲ್ ಮಾಡ್ತು ಅಂದರೆ ಇದು ಪ್ರಾಬ್ಲಮ್ಮೇ ಅಲ್ಲ. ಆ್ಯಂಡ್ ತುಂಬ ಜನ ನನಗೆ ಕೇಳುವಂಥದ್ದು ಮಾಮೂಲಿ, ನಾನು ಮನೋಹರ್ ಸರ್ ಹತ್ರನೇ ಪ್ರತಿಯೊಂದು ಮನೋಹರ್ ಸರ್ ಹತ್ರನೇ ತೋರಿಸೋದು. ನನಗೆ ಪರ್ಸ್ನಲಿ ನನಗೆ ಆ ಡಾಕ್ಟರ್ ಅಂದರೆ ತುಂಬಾ ಇಷ್ಟ. ನಾನು ಇವಾಗ ಮೊನ್ನೆ ಕನ್ಸಲ್ಟ್ ಇತ್ತು, ನಿನ್ನೆ ನನಗೆ ಟೋಕನ್ಸ್ ಇತ್ತು, ನಿನ್ನೆನೂ ಕೂಡ ಹೋಗಿದ್ದೆ. ಅವರು ಇವಾಗ ನನಗೆ ಭಾನುವಾರಕ್ಕೆ ರೆಫರ್ ಮಾಡಿದ್ದಾರೆ, ಗೌರ್ಮೆಂಟ್ ಹಾಸ್ಪಿಟಲ್ ರೆಫರ್ ಮಾಡಿದ್ದಾರೆ. ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬ್ಲಡ್ ಟೆಸ್ಟ್ ಎಲ್ಲ ಕಮ್ಮಿ ಇರುತ್ತೆ ಅಲ್ವಾ. CBC ಆ್ಯಂಡ್ CBC, LFT, RFT, ಲಿಪಿಡ್ ಪ್ರೊಫೈಲು, ಇದು ಪ್ರತಿಯೊಂದು ಕೂಡ ಅವರೇ ರೆಫರ್ ಮಾಡಿದ್ದಾರೆ. ಅಲ್ಲೇ ಬಂದು ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ತೊಗೊಂಡು ಬಂದು ಅಂತ. ಸೊ ಅಮೌಂಟು ಕೂಡ ಸೇವ್ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಅಲ್ಲೇ ಡಾಕ್ಟರು ಸಿಗ್ತಾರೆ ಅಲ್ವಾ, ಅಲ್ಲೇ ತೋರಿಸ್ಕೊಂಡು ಬಂದುಬಿಡ್ಬೋದು ಅಂತ ಅದೊಂದು ತೋರಿಸಿದ್ರೆ ಕಂಪ್ಲೀಟು. ನನಗೆ ಇವಾಗ ಪ್ರೆಸೆಂಟ್ ಬಂದು 26 ವೀಕ್ ಆಗಿದೆ. ಎಷ್ಟು ಬೇಗ ಈ ಪ್ರೆಗ್ನೆನ್ಸಿ ಜರ್ನಿ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾಯಿಲ್ಲ.
ಆ್ಯಂಡ್ ನನ್ನದೇ ಆದ ಈ ವರ್ಕಲ್ಲಿ ಯಾವ ದಿನ ಹೆಂಗೆ ಕಳೀತಾ ಇದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಎಲ್ಲೋ ಒಂದು ಕಡೆ ಅನಿಸುತ್ತೆ ನಾನು ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದೀನೇನೋ ನನ್ನ ಈ ಪ್ರೆಗ್ನೆನ್ಸಿಲಿ ಅಂತ. ಶಿವಗೂ ನನಗೂ ಇತ್ತೀಚೆಗೆ ಏನಾದರೂ ಜಗಳ ಆಗ್ತಾಯಿದೆ ಆ್ಯಂಡ್ ನಮ್ಮ ಮನೇಲಿ ಏನಾದ್ರೂ ನನಗೂ ನಮ್ಮ ಅಮ್ಮವ್ರಿಗೂ ಏನಾದರೂ ಜಗಳ ಆಗ್ತಾಯಿದೆ ಅಂತಂದರೆ ನಾನು ಕೇರ್ ಮಾಡ್ಕೊತಾ ಇಲ್ಲ, ಊಟ ಸರಿಯಾಗಿ ತಿಂತಾಯಿಲ್ಲ, ಫುಡ್ ಮೇಂಟೆನೆನ್ಸ್ ಮಾಡ್ತಾಯಿಲ್ಲ, ಟ್ಯಾಬ್ಲೆಟ್ ತೊಗೋತಾಯಿಲ್ಲ ಅನ್ನೋದೇ ಆಗಿರುತ್ತೆ. ಆಲ್ಮೋಸ್ಟ್ ಇದ್ರದ್ದೇ ಕಂಪ್ಲೇಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಏನೇನು ರಿಪೋರ್ಟ್ಸಿಂಗಿದೆ ಅದು ಆಲ್ಮೋಸ್ಟ್ ಎಲ್ಲನೂ ಕೂಡ ನಾನು ಹೇಳಿದ್ದೀನಿ. ಆ್ಯಂಡ್ ಕೆಲವ್ರದ್ದು ಒಂದೊಂದು ಕಾಮೆಂಟ್ ಬರುತ್ತಲ್ಲ, ಅದಕ್ಕೆ ಆನ್ಸರ್ ಮಾಡುವ ಇದೇ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡ್ತೀನಿ ಅಂತ ಹೇಳಿದಲ್ವಾ. ಆ ರೀಸನಿಂದ ಕೆಲವರು ಆ್ಯಂಟಿರಿಯರ್ ಇದ್ದರೆ ಹೆಣ್ಣು ಮಗು ಆಗುತ್ತೆ, ಪೋಸ್ಟೀರಿಯರ್ ಇದ್ದರೆ ಗಂಡು ಮಗು ಆಗುತ್ತೆ ಅಂತ ತುಂಬ ನಂಬಿದ್ದಾರೆ. ಅದೆಲ್ಲ ಸುಳ್ಳು. ಆ್ಯಂಡ್ ಒಂದು ಗೆಸ್ ಅನ್ನೋದು ಒಬ್ಬೊಬ್ರು ಗೆಸ್ ಮಾಡಿದಾಗ ಆಗಿರ್ಬೋದೇನೋ. ಕೆಲವ್ರಿಗೆಲ್ಲ ಆ್ಯಂಟಿರಿಯರ್ ಇತ್ತು ಅಂತಂದ್ರೂ ಬಾಯ್ ಬೇಬಿ ಆಗಿದೆ. ನನಗೆ ಆ್ಯಂಟಿರಿಯರ್ ಇತ್ತು, ಗರ್ಲ್ ಬೇಬಿ ಆಯಿತು. ಆಮೇಲೆ ಪೋಸ್ಟೀರಿಯರ್ ಇತ್ತು ಕೆಲವ್ರಿಗೆ. ನಮ್ಮ ಅಕ್ಕಂಗೆ ಕಝಿನು ಪೋಸ್ಟೀರಿಯರ್ ಇತ್ತು, ಅವ್ರ ಗರ್ಲ್ ಬೇಬಿ ಆಗಿದೆ. ಪರ್ಟಿಕ್ಯುಲರ್ ರೀಸನ್ ಅಂತೂ ಇಲ್ಲ, ಅದೊಂದು ಪ್ಲಾಸೆಂಟ್ ಪೊಸಿಷನ್ಗಳು ಅಷ್ಟೇ. ಅದು ಬಿಟ್ಟರೆ ಜೆಂಡರ್ ಅದೇ ಆಗಿರುತ್ತೆ ಇದೇ ಆಗಿರುತ್ತೆ ಅಂತ ಸೀರಿಯಸ್ಲಿ ಏನಿಲ್ಲ. ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಆಮೇಲೆ ಬೇಬಿ ಬಂಪ್ಸು ಜಾಸ್ತಿ ದಪ್ಪ ಇತ್ತು ಅಂತಂದರೆ ಗರ್ಲ್ ಬೇಬಿ ಬಂಪ್ಸು ತುಂಬ ಲೋ ಇತ್ತು ಅಂತಂದರೆ ಮಾಮೂಲಿ ಬಾಯ್ ಬೇಬಿ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಸುಳ್ಳು. ಆಮೇಲೆ ಫ್ಯಾಮಿಲಿ ಪ್ಲ್ಯಾನಿಂಗ್ ನೀವು ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡಿದ್ದು ರೀಸನ್ ಏನು ಅಂತ ತುಂಬ ಜನ ನಂಗೆ ಕೇಳ್ತಾನೆ ಇರ್ತಾರೆ. ಅದು ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡ್ಬಿಟ್ರೆ, ಮಕ್ಕಳು ಅನ್ನೋ ಜವಾಬ್ದಾರಿ ಕಳ್ಕೊಂಡ್ಬಿಟ್ರೆ ಮುಂದೆ ನಾವು ಫ್ಯೂಚರಲ್ಲಿ ಏನಾದರೂ ಓನ್ ಬಿಸ್ನೆಸ್ ಮಾಡೋಕ್ಕೂ, ಈಗ ಆಲ್ರೆಡಿ ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀವಲ್ವಾ, ಅದು ಮಾಡೋಕ್ಕೂ ತುಂಬ ಅನುಕೂಲ ಆಗುತ್ತೆ. ಇಬ್ಬರು ಒಟ್ಟಿಗೆ ಬೆಳ್ಕೋತಾರೆ, ಎಜುಕೇಷನ್ ಒಟ್ಟಿಗೆ ಕೊಡಿಸ್ಬಿಡ್ಬೋದು. ಇವಾಗ ಐ ಥಿಂಕ್ ಮೊದಲನೇ ಬೇಬಿಗೆ ಇವಾಗ ಒಂದು 5 ವರ್ಷ ಆದಮೇಲೆ ನಾನೇನೋ ಸೆಕೆಂಡ್ ಪ್ರೆಗ್ನೆನ್ಸಿ ಮಾಡ್ಕೊಂಡಿದ್ರೆ ಅದು ಎಜುಕೇಷನ್ ಸ್ಟಾರ್ಟ್ ಆಗಿರೋದು. LKG UKG ಬೇಬಿ ಸಿಟ್ಟಿಂಗ್, ಇವಾಗ 3 ಇಯರ್ಸ್ಗೆಲ್ಲ ಬೇಬಿ ಸಿಟ್ಟಿಂಗ್ ಹಾಕ್ಬಿಡ್ಬೇಕು. ಎಜುಕೇಷನ್ ಸ್ಟಾರ್ಟ್ ಆಗಿರೋದು. ನಾನು ಆ ಮಗು ಫೋಕಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಪ್ರೆಗ್ನೆನ್ಸಿಲಿ ಇರ್ತಿದೆ ಅಲ್ವಾ, ಅದ್ರ ಕೇರಿಂಗ್ ಅದು ಇದೆಲ್ಲ ಆಗಿಬಿಡೋದು. ಇವಾಗ ಬಾಣಂತನ ಎಲ್ಲ ಆಯ್ತಾ ಬೇಬಿಗೆ ಒಂದು 3.5 ಇಯರ್ಸ್ ಮುಗಿಯೋಷ್ಟರಲ್ಲಿ ನಂದು ಈ ಸೆಕೆಂಡ್ ಬಾಣಂತನ ಎಲ್ಲ ಮುಗ್ದೋಗಿರುತ್ತೆ. ಆಗ 2 ಮಕ್ಳಿಗೂ ಕೂಡ ಫೋಕಸ್ ಮಾಡ್ಬೋದು. ಅವಾಗ ನಮ್ಮ ಮನೆಯಿಂದ ಬರ್ಬೋದು ಆ್ಯಂಡ್ ಅವಳನ್ನ ಕಾನ್ವೆಂಟ್ಗೆ ಹಾಕ್ಬೋದು. ಈ ಮಗುನೂ ಕೂಡ ಕೇರ್ ಮಾಡ್ಬೋದು, ಜೊತೆಲಿ ಮಾಡ್ಕೋಬೋದು. ಆ್ಯಂಡ್ ಮಗು ಬಗ್ಗೆ, ಎಜುಕೇಷನ್ ಬಗ್ಗೆ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೀನಿ. ನನ್ನ ಕೈಲಿ ಆಸ್ತಿ ಅಂತಸ್ತು ಸಂಪಾದನೆ ಮಾಡೋಕ್ಕಾಗುತ್ತೋ ಇಲ್ವ ಸೀರಿಯಸ್ಲಿ ಗೊತ್ತಿಲ್ಲ. ಎಜುಕೇಷನ್ ಒಂದು ನಾನು ಚೆನ್ನಾಗಿ ಕೊಡಿಸ್ಬೇಕು ಅನ್ನೋದಂತೂ ನನಗಂತೂ ತುಂಬ ಇದೆ. ಅಂದರೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸು, ಡ್ಯಾನ್ಸ್ ಕ್ಲಾಸ್ಗೆ ಅಂತೆ ಅದಕ್ಕಂತ ಇದಕ್ಕಂತ ಸೇರಿಸ್ಬೇಕು ಆ್ಯಕ್ಟಿವಿಟೀಸ್ಗೆ ಅಂತ ತುಂಬ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಆ ಕಾರಣಕ್ಕೆ ಬ್ಯಾಕ್ ಟು ಬ್ಯಾಕ್ ಆಗಿಬಿಡ್ಲಿ. ಆಮೇಲೆ ಕೆಲವು ರೀಸನ್ಸಿಂದ ಆ್ಯಂಡ್ ನಮ್ಮ ಅಕ್ಕಂಗೂ ಅಷ್ಟೇ ಬ್ಯಾಕ್ ಟು ಬ್ಯಾಕೆ, ನಮ್ಮ ಅಮ್ಮರಿಗೂ ಅಷ್ಟೇ ಬ್ಯಾಕ್ ಟು ಬ್ಯಾಕ್. ಒಂದು ಮಗುಗೂ ಇನ್ನೊಂದು ಬೇಬಿಗೂ 2 ಇಯರ್ಸ್ 2.5 ಇಯರ್ಸ್ ಅಷ್ಟೇ ಗ್ಯಾಪು. ನನ್ನ ವಿಷಯದಲ್ಲೂ ಅದೇ ಥರ ಆಗಿಬಿಡ್ಲಿ. ಆ್ಯಂಡ್ ನಂದಿದ್ನೆಲ್ಲ ಕಂಪ್ಲೀಟ್ ಆಗಿಬಿಟ್ರೆ ನಮ್ಮ ಅಣ್ಣಂದು ಫ್ಯೂಚರ್ ನೋಡೋಕ್ಕೂ ನಮ್ಮ ಅಮ್ಮಂಗೂ ಈಸಿ ಆಗುತ್ತೆ. ನಂದು ಬಾಣಂತನ ಎಲ್ಲ ಮುಗ್ದೋಗ್ಬಿಟ್ರೆ ನೆಕ್ಸ್ಟು ನಮ್ಮ ಅಣ್ಣನ ಮದುವೆ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಆ್ಯಂಡ್ ಅವ್ರ ಲೈಫ್ನೂ ಕೂಡ ಸೆಟಲ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ನಮ್ಮ ಅಮ್ಮಂಗೆ ಅಂದ್ಬಿಟ್ಟು ನಾನು ಕೂಡ ಓಕೆ ಅಂತ ಅಂದ್ಕೊಂಡ್ವಿ. ಕನ್ಫರ್ಮ್ ಆದಾಗ ನಮ್ಗೆ ಯಾವುದೇ ರೀತಿ ಬೇಜಾರಂತೂ ಆಗಲಿಲ್ಲ. ಈಗಲೇ ಯಾಕೆ ಏನು ಅಂತ ಕೆಲವ್ರಿಗೆ ಅವ್ರವ್ರ ಮೈಂಡ್ ಥಾಟ್, ಅದು ಡಿಪೆಂಡೆನ್ಸು. ಕೆಲವ್ರಿಗೆ ಬೇಡ ಅಂತ ಅಂದ್ಕೊಂಡವ್ರಿಗೆ ನಾವೇನು ಮಾಡಲಿಕ್ಕಾಗಲ್ಲ, ಅದು ಅವ್ರ ಮೈಂಡ್ ಥಾಟು. ಸೊ ನಮಗೆ ಬೇಕು ಅಂತ ಅನ್ನಿಸ್ತು, ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡ್ವಿ. ಕೆಲವರು ಈಗಲೇ ಬೇಕಿತ್ತಾ ಆ್ಯಂಡ್ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಈಗಲೇ ಬೇಕಿತ್ತಾ. ಪ್ರಾಬ್ಲಮ್ಸ್ ಅನ್ನೋದು ನಾವು ಸಾಯೋವರೆಗೂ ಇದ್ದೇ ಇರುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಎಷ್ಟೋ ಜನನ ಸಿಂಗಲ್ ಬೇಬಿಗಳನ್ನ ನಾನು ನೋಡಿದ್ದೀನಿ. ತುಂಬ ಅವಕ್ಕೂ ಕೂಡ ಆಟ ಆಡೋಕ್ಕೂ ಯಾರೂ ಇರೋಲ್ಲ, ಜೊತೆಗೂ ಯಾರೂ ಇರೋಲ್ಲ. ಬೆಳೀತಾ ಒಬ್ಬಂಟಿಯಾಗಿ ಬೆಳಿತವೆ. ಅವೆಲ್ಲ ನಮ್ಮ ಹಿತನ ವಿಷಯದಲ್ಲಿ ಆಗೋದು ಬೇಡ, ಜೊತೆಗೂ ಒಬ್ರು ಯಾರು ಇರಲಿ. ಗೈಸ್ ನಾನು ಈಗಲೇ ಹೇಳ್ತೀನಿ, ನನಗೆ ಬಾಯ್ ಬೇಬಿನೇ ಬೇಕು, ಗರ್ಲ್ ಬೇಬಿನೇ ಬೇಕು ಅಂತ ಯಾವುದೂ ಇಲ್ಲ. ಸೊ ಯಾವ್ದು ಆದ್ರೂ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ, ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊತೀವಿ. ನಾವು ಇನ್ನೊಂದು ಗರ್ಲ್ ಬೇಬಿನೇ ಆಗುತ್ತಾ, ನಂಗೆ ಎಷ್ಟರೇ ಖುಷಿ ಆಗುತ್ತೆ. ಯಾಕಂದರೆ ನಂಗೆ ನಿಜವಲ್ಲಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಅಂತೂ ಇಲ್ಲ. ಬಟ್ ಇತೋ ಬೇಬಿ ಜೊತೆಗೆ ಇನ್ನೊಂದು ಬೇಬಿ ಬೇಕು ಆ್ಯಂಡ್ ನಮಗೂ ಕೂಡ ಇನ್ನೊಂದು ಬೇಬಿ ಬೇಕು. ಅವಳು ಖುಷಿಯಾಗಿ ಅವಳ ಚೈಲ್ಡ್ಹುಡ್ನ ಎಂಜಾಯ್ ಮಾಡೋಕ್ಕೆ. ಆಮೇಲೆ ನಾವೆಷ್ಟು ದಿನ ಇರ್ತೀವಿ, ಅದಕ್ಕೋಸ್ಕರ ನಾನು ಇದನ್ನು ಕನ್ಫರ್ಮ್ ಮಾಡಿಕೊಂಡೆ ಅಂತಲೇ ಹೇಳುವುದು. ಅದು ಬಿಟ್ಟರೆ ಬೇರೆ ರೀಸನ್ ಏನಿಲ್ಲ. ಡೈಲಿ ವ್ಲಾಗ್ಸ್ ಮಾಡಿ ಅಂತ ತುಂಬ ಜನ ಹೇಳ್ತಾರೆ. ಗೈಸ್ ನಂಗೆ ನಿಜವಲ್ಲೂ ಟೈಮ್ ಸಾಕಾಗ್ತಾಯಿಲ್ಲ. ಇವಾಗ ಒಂಚೂರು ಒಂದು ವೀಕಿಂದ ಅಂತೂ ಹೆಲ್ತ್ ಕಂಡೀಷನ್ ಅಂತ ಆ ಕಡೆ ಈ ಕಡೆ ಆಗಿರೋದಕ್ಕೆ ಒಂಚೂರು ನನಗೇನೆ ಹೈಪರ್ ಟೆನ್ಷನ್ ಆಗುತ್ತೆ. ಆಮೇಲೆ ಪ್ರೆಗ್ನೆನ್ಸಿ ಮೂಡ್ ಸ್ವಿಂಗ್ಸ್ ಅನ್ನೋದಿದೆಯಲ್ಲ, ನಂಗೆ ತುಂಬಾ ಆಗ್ತಾಯಿದೆ. ಒಂದು ಟೈಮ್ ಇದ್ದಂಗೆ ಒಂದು ಟೈಮ್ ಇರೋಕ್ಕಾಗ್ತಾಯಿಲ್ಲ. ತುಂಬ ಆ್ಯಕ್ಟಿವ್ ಆಗಿರ್ತೀನಿ, ಒಂದೊಂದು ಟೈಮು ತುಂಬ ಪಾಸಿಟಿವ್ ಆಗಿರ್ತೀನಿ, ಬೇರೆಯವ್ರಿಗೇ ನಾನು ಮೋಟಿವೇಟ್ ಮಾಡೋ ಥರ ಇರ್ತೀನಿ. ಒಂದೊಂದು ಟೈಮ್ ಎಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೀನಿ ಅಂದರೆ ಒಂದು ಪುಟ್ಟ ವಿಷಯಕ್ಕೂ ಕೂಡ ಅಳು ಬಂದುಬಿಡುತ್ತೆ.
ಇದು. ಆಮೇಲೆ ಈ ಪ್ರೆಗ್ನೆನ್ಸಿಲಂತೂ ನನಗಂತೂ ನನ್ನ ಜೀವನದಲ್ಲಿ ತುಂಬ ಪಾಠಗಳನ್ನ ನಾನು ಕಲ್ತ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಜೊತೆಲಿದ್ದವರು ಮಾಡಿರುವಂತಹ ಮೋಸಗಳು, ಈ ಟೈಮಲ್ಲಿ ನನ್ನ ಯಾವ ರೀತಿ ನಡೆಸ್ಕೊಂಡ್ರು ಏನು ಅಂತೆಲ್ಲ ಈ ವ್ಲಾಗಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋದು ಬೇಡ, ಇನ್ನು ಕಂಟಿನ್ಯೂ ಮಾಡ್ತೀನಲ್ಲ ಆ ವ್ಲಾಗಲ್ಲಿ ಮಾಡ್ಕೊಳ್ಳೋಣ. ಇದು ಏನು ವಿಡಿಯೋ ಆಗಿತ್ತು ಅಂದರೆ ರಿಪೋರ್ಟಿಂಗ್ ಆ್ಯಂಡ್ ಎಕ್ಸ್ಟ್ರಾ ಬಂದಿರುವಂತಹ ಪ್ರಶ್ನೆಗಳಿಗೆ ಆನ್ಸರಿಂಗು. ಅದೆಲ್ಲದಕ್ಕೂ ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ನನ್ನ ಅಕೌಂಟು ಫ್ರೀಸಲ್ಲಿದೆ. ಪ್ಲೀಸ್ ನೀವು ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನ್ನ ವೀಡಿಯೋನು ಕೂಡ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಈ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅಕೌಂಟ್ ಫ್ರೀಸಲ್ಲಿರೋದಕ್ಕೆ. ಸೊ ಆಲ್ಮೋಸ್ಟ್ ನೀವು ಎಲ್ರಿಗೂ ಶೇರ್ ಮಾಡ್ತಾ ಇದ್ದರೆ ನನ್ನ ಅಕೌಂಟು ಕೂಡ ನಾರ್ಮಲ್ ಆಗುತ್ತೆ. ನಾರ್ಮಲ್ ಆಗಬೇಕು ಅಂದರೆ ನಾನು ರೆಗ್ಯುಲರ್ ವೀಡಿಯೋ ಮಾಡಲೇಬೇಕು, ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಇನ್ನೊಂದು ಮಂತ್ ಅಲ್ವಾ, ಆಮೇಲೆ ನಾನು ಫುಲ್ ರೆಸ್ಟಿಂಗಲ್ಲಿ ಇರ್ತೀನಲ್ವ, ಆಗ ರೆಗ್ಯುಲರ್ ವೀಡಿಯೋಸ್ ಬಂದೇ ಬರುತ್ತೆ. ಈ ಒಂದು ಮಂತ್ವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು 2 ಕಡೆನೂ ಫೋಕಸ್ ಮಾಡೋಕ್ಕಾಗಲಿಲ್ಲ ಅಂದಾಗ ಆಲ್ಮೋಸ್ಟ್ ಎಲ್ಲ ಥರ ವೀಡಿಯೋನು ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ ಜೊತೆಗೆ ರೆಸಿಪಿ ಮಾಡಿ ಆ್ಯಂಡ್ ಚಾಲೆಂಜಿಂಗ್ ವೀಡಿಯೋ ಮಾಡಿ ಅದಿದು ಅಂತೆಲ್ಲ ತುಂಬ ಜನ ರೆಫರ್ ಮಾಡ್ತಾ ಇರ್ತಾರೆ, ಕಂಟೆಂಟ್ನು ಕೂಡ ರೆಫರ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಾನು ಅದನ್ನೆಲ್ಲ ಮಾಡ್ತೀನಿ. ಐ ಹೋಪ್ ನಾನು ಮಾಡ್ತೀನಿ ಅಂತ ನೀವೇನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಆ ನಂಬಿಕೆನ ನಾನು ಉಳಿಸ್ಕೋತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಹೇಗಿತ್ತು ಏನು ಅಂತ ನನಗೆ ನಿಮ್ಮ ಒಪಿನಿಯನ್ ಕೂಡ ತಿಳಿಸಿ. ನಾನು ಆಲ್ಮೋಸ್ಟ್ ಎಲ್ಲದರಲ್ಲೂ ಕಮೆಂಟ್ ಬಾಕ್ಸ್ ಆಫ್ ಮಾಡಿರ್ತೀನಿ, ಕಂಪ್ಲೇಂಟ್ಸ್ ಇದೆ. ಸೀರಿಯಸ್ಲಿ ಇನ್ಮೇಲೆ ಆಫ್ ಅಂತೂ ಮಾಡಲ್ಲ, ತಿಳಿಸಿ. ಆ್ಯಂಡ್ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೀವು ನನ್ನ ವೀಡಿಯೋನ ನೋಡ್ಬೋದು. ಸೊ ನೆಕ್ಸ್ಟು ವ್ಲಾಗಲ್ಲಿ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.